ವ್ಯಕ್ತಿ ಒಂದು ಆಸ್ತಿಯನ್ನು ಖರೀದಿ ಮಾಡಬೇಕು ಅಂದಾಗ ಈ ಆಸ್ತಿ ಇವನಿಗೆ ಯಾವ ರೀತಿ ಬಂತು? ಈಗ ಒಬ್ಬ ವ್ಯಕ್ತಿ ನಂದು ಇದು ಸ್ವಯಾರ್ಜಿತ ಆಸ್ತಿ ಅಂತ ಹೇಳ್ತಾನೆ. ಸ್ವಯಾರ್ಜಿತ ಆಸ್ತಿ ಅಂತ ಹೇಳಬೇಕಾದ್ರೆ ಅವನ ಕ್ರಯಪತ್ರ ನೋಡ್ಬೇಕು. ಅವನಿಗೆ ಯಾವ ರೀತಿ ಬಂತು, ಅವನ ಹಿಂದಿನ ಮಾಲೀಕ ಯಾರು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಮತ್ತೆ ಅದರ ಹಿಂದಿನ ಮಾಲೀಕ, ಈಗ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಆಸ್ತಿನ ತೆಗೆದುಕೊಂಡ ನಂತರ ಅದರಲ್ಲಿ ಏನಾದ್ರೂ ಯಾವುದಾದ್ರೂ ಒಂದು ವ್ಯತ್ಯಾಸ ಕಂಡು ಬಂದರೆ ಸಾಧ್ಯವಾದಷ್ಟು ಬೇಗನೆ ಈ ಆಸ್ತಿನ ಅವ್ರಿಗೆ ಯಾರಿಗಾರು ಮಾರ್ಬಿಟ್ಟು ನಾನು ಕೈ ತೊಳ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ಇರ್ತಾರೆ. ಸೊ ಆಗ ನೋಡಬೇಕಾದ ದಾಖಲಾತಿ ಅವರ ಹಿಂದಿನ ಮಾಲೀಕ ಯಾರು, ಇದ್ರ ಮೇಲೆ ಏನಾದ್ರು ಕೇಸ್ ಇತ್ತ, ಇದರಲ್ಲಿ ಏನಾದ್ರು ಹೊರೆ ಏನಾದ್ರು ಇತ್ತ, ಇಲ್ಲ ಯಾರಾದ್ರೂ ವ್ಯಕ್ತಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಸೈನ್ ಮಾಡ್ದಾನೆ ಇವ್ರಿಗೆ ಮಾರಾಟ ಮಾಡಿದಾರಾ, ಇದನ್ನೆಲ್ಲ ಪ್ರತಿಯೊಂದು ದಾಖಲಾತಿಗಳನ್ನ ರಿಜಿಸ್ಟರ್ ಕ್ರಯಪತ್ರನ ನಾವು ನೋಡಬೇಕಾಗತ್ತೆ. ಅದೇ ರೀತಿ ಒಂದು ಅವಿಭಕ್ತ ಕುಟುಂಬದ ಆಸ್ತಿ ಆಗಿರುತ್ತೆ. ಅವಿಭಕ್ತ ಕುಟುಂಬದ ಆಸ್ತಿ ಎಂದಾಗ ಅವಿಭಕ್ತ ಕುಟುಂಬದವರಿಂದ ಅವರೆಲ್ಲರೂ ಪಾಲು ಮಾಡ್ಕೊಂಡಿದ್ದಾರಾ, ಪಾರ್ಟಿಷನ್ ಮಾಡ್ಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ನಾವು ನೋಡಬೇಕಾಗತ್ತೆ. ಅಂದರೆ ಪಾರ್ಟಿಷನ್ ಡೀಡನ್ನು ನಾವು ನೋಡಿ ತೆಗೆದುಕೊಳ್ಬೇಕಾಗತ್ತೆ. ಅದೇ ರೀತಿ ಒಂದು ಕೋರ್ಟಿಂದ ಒಂದು ಡಿಗ್ರಿ ಪಾಸ್ ಮಾಡ್ಕೊಂಡಿರ್ತಾರೆ. ಆಗ ಕೋರ್ಟಿಂದ ಕೊಟ್ಟಿದ್ದಾರಪ್ಪ ಸರಿ, ಅದನ್ನ ನೋಡಬೇಕು ಅಂದರೆ ಕೋರ್ಟಿಂದ ಕ್ರಯಪತ್ರ ಆಗಿದೆಯಾ, ಎಕ್ಸಿಕ್ಯೂಷನ್ ಜಾರಿ ಆಗಿದೆಯಾ, ಅದರ ಆರ್ಡರ್ ಕಾಪಿ ತಗೊಂಡಿದ್ದಾರಾ, ಡಿಗ್ರಿ ನಕಲು ತಗೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ನಾವು ಮಾಹಿತಿನ ತಿಳ್ಕೊಬೇಕಾಗತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿ ವಿಲ್ ಬರೆದು ಕೊಟ್ಟಿರ್ತಾರೆ, ಅಂದರೆ ವಿಲ್ ಬರೆದು ಕೊಟ್ಟಿರ್ತಾರೆ. ವಿಲ್ ಬರೆದು ಕೊಟ್ಟಂತಹ ವ್ಯಕ್ತಿ ಯಾರು, ಅವನಿಗೆ ಎಷ್ಟು ವಯಸ್ಸಾಗಿತ್ತು, ಯಾವ ಸಮಯದಲ್ಲಿ ಇವರು ಬರೆಸ್ಕೊಂಡಿದ್ದಾರೆ, ಮತ್ತೆ ಬರೆಸ್ಕೊಂಡಂತಹ ವ್ಯಕ್ತಿ ಮತಿಹೀನನಾಗಿರ್ತಾನ, ಬುದ್ಧಿಹೀನನಾಗಿರ್ತಾನ ಏನು ಅನ್ನೋದ್ರ ಬಗ್ಗೆನೂ ಥಿಂಕ್ ಮಾಡಬೇಕಾಗತ್ತೆ. ಆ ವಿಲ್ ಬರೆದು ಕೊಟ್ಟರಲ್ಲಿ ಇಬ್ರು ಸಹಿ ಇದೆಯಾ ಅನ್ನೋದು ಸಹ ಆಗತ್ತೆ. ಯಾಕೆಂದ್ರೆ ವಿಲ್ ಏನು ರಿಜಿಸ್ಟರ್ಡ್ ಆಗಲೇಬೇಕು ಅನ್ನೋದೇನು ಇಲ್ಲ, ಆದರೆ ಕೋರ್ಟಿಗೆ ಬಂದಾಗ ಇಟ್ ಮಸ್ಟ್ ಬಿ ರಿಜಿಸ್ಟರ್ಡ್ ಅನ್ನೋ ಒಂದು ಪ್ರಶ್ನೆ ಎದ್ದೇಳುತ್ತೆ. ಸೊ ಹೀಗಾಗಿ ಅದು ರಿಜಿಸ್ಟರ್ ಆಗಿದೆಯಾ, ಜೊತೆಗೆ ಅಲ್ಲಿ ಇಬ್ರು ಸೈನ್ ಮಾಡಿದಾರಾ, ಪ್ರತಿಯೊಬ್ಬರದ್ದು ಅವನದು ಸ್ವಯಾರ್ಜಿತ ಆಸ್ತಿನ ಅವನಿಗೆ ಬರೀಲಿಕ್ಕೆ ಹಕ್ಕಿತ್ತ ಅನ್ನೋದ್ರ ಬಗ್ಗೆನೂ ಸಹ ದಾಖಲಾತಿನ ನೋಡಬೇಕಾಗತ್ತೆ. ಅದೇ ರೀತಿ ಒಬ್ಬ ಪ್ರೈವೇಟ್ ಒಬ್ಬ ವ್ಯಕ್ತಿ ಒಂದು ನಿವೇಶನನ ಮಾಡಿರ್ತಾರೆ, ಒಂದು ಸಂಸ್ಥೆ. ಆ ಸಂಸ್ಥೆ ಮಾಡಬೇಕಾದ್ರೆ ಇವಾಗ ಪೂರ್ವಂಕರ್ ಇವರು ಬ್ರಿಗೇಡ್ ಅಪಾರ್ಟ್ಮೆಂಟ್ ಎಷ್ಟೋ ಜನ ಎಲ್ಲ ಇತ್ತೀಚೆಗಂತೂ ತುಂಬ ಜನ ಆಗಿದ್ದಾರೆ. ಸೊ ಇವ್ರು ಏನು ಮಾಡ್ತಾರೆ, ನಾವು ಪ್ರಾಪರ್ಟಿನ ನೀವು ಕೊಂಡ್ಕೋಬಹುದು ಅಂತ ಹೇಳಿ ಒಂದು ಹಣನ ತಗೊಂಡು ನಾಳೆ ದಿನ ಅವರು ಎಲ್ಲೋ ಎಸ್ಕೇಪ್ ಆಗಿಬಿಟ್ಟಿರ್ತಾರೆ. ಆಗ ಇವ್ರಿಗೆ ಯಾವುದೇ ರೀತಿ ದುಡ್ಡು ಸಿಗೋದು ಇಲ್ಲ. ಕೋರ್ಟಲ್ಲಿ, ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ತಾರೆ, ಅಲ್ಲಿಗೂ ಸರಿ ಬರೆಯೋದಿಲ್ಲ, ಮತ್ತೆ ನಾನು ಇಲ್ಲಿ ಕೊಡಲ್ಲ ಬೇರೆ ಕಡೆ ಕೊಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಸುಮಾರು ಮಾತುಗಳನ್ನ ಹಾಡ್ತಾ ಇರ್ತಾರೆ. ಸೊ ಆ ಸಮಯದಲ್ಲೂ ಸಹ ಇವರಿಗೂ ಮತ್ತು ಒಂದು ಆಸ್ತಿ ತೆಗೆದುಕೊಂಡಿದ್ದಾರಲ್ಲ ಇವರ ಮಧ್ಯೆ ಏನಾದ್ರೂ ಸಂಪೂರ್ಣವಾಗಿ ಇವರ ಹೊಡೆತನಕ್ಕೆ ಬಂದಿದೆಯಾ ಅನ್ನೋದ್ರ ಸಹ ಬಗ್ಗೆ ಮಾಹಿತಿನ ನಾವು ತಿಳ್ಕೊಬೇಕಾಗತ್ತೆ. ಸೊ ಹೀಗಾಗಿ ಹಲವಾರು ದಾಖಲೆಗಳನ್ನ ಪರಿಶೀಲಿಸಿದ ನಂತರ ನಾವು ಯಾವುದೇ ಒಂದು ಆಸ್ತಿಯನ್ನ ಖರೀದಿ ಮಾಡಬೇಕಾಗತ್ತೆ.